ಏನಮ್ಮ ನಿನ್ ಕೆಲಸ ಹೆಂಗ್ ನಡೀತೈತೆ? ಚಲೋ ನಡೀತೈತೆ? ಹ್ಞೂ ಮಾವ, ಚಲೋ ನಡೆಯತೈತಿ ಕೆಲ್ಸದ್ದೇನು ತೊಂದ್ರೆ ಇಲ್ಲ. ದಿನಕ್ಕೂ ಆರ್ಡರ್ಸ್ ಜಾಸ್ತಿ ಬರ್ತಾ ಇದಾವು. ಆಮೇಲೆ ನಾನು ಟ್ಯುಟೋರಿಯಲ್ ಚಾಲು ಮಾಡ್ಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿ ಪಾಂಪ್ಲೆಟ್ಸ್ ಎಲ್ಲ ಹಂಚಕ್ ಹೇಳಾಗೈತಿ. ಈಗ ನ್ಯೂ ಜಾಯ್ನರ್ಸ್ ಎಲ್ಲ ಬರಾಕತ್ರ, ಇನ್ನೂ ಸ್ವಲ್ಪ ಬಿಸಿ ಆಕೇನಿ. ಈಗ ಸದ್ಯಕ್ಕಂತೂ ನಂಗ ಒಂದು ದೊಡ್ಡ ಆರ್ಡರ್ ಸಿಗೋದೈತಿ. ಅದ್ ಯಾವ್ದು ಏನು ಅಂತ ಸಸ್ಪೆನ್ಸ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಮಾವ. ಯಾಕಂದ್ರೆ ಆಗಕ್ಕಿಂತ ಮುಂಚೆ ಅದನ್ನ ಹೇಳೋದ್ ಬೇಡ ಅಂತ ಅಷ್ಟೇ. ಅಂದ್ರೆ ಅದು ಮಂತ್ರ ಲೆಕ್ಕ ಹಾಕ್ದಂಗ ಆಗ್ಬಿಡ್ತೈತಿ. ಸೊ ಒಂದ್ ದೊಡ್ಡ ಆರ್ಡರ್ ಸಿಗೋದೈತಿ, ಅದು ಸಿಕ್ತು ಅಂದ್ರೆ ನಾನು ಖಂಡಿತ ನಿಮ್ಗೆ ಹೇಳ್ತೇನೆ. ಹೌದಾ? ಯಾವ್ದವ ಅದು? ಹೇಳಂಗಿಲ್ಲ, ಆದ್ಮೇಲೆ ಹೇಳಕೇನ? ಹ್ಞೂ ಮಾವ, ಪ್ಲೀಸ್ ಅದಾಗ್ಲಿ, ಫಸ್ಟ್ ಹೇಳುದ ನಾನು ನಿಮ್ಗೆ. ಆತವ, ಹಂಗ ಮಾಡ. ಒಟ್ ಒಳ್ಳೇದಾಗ್ಲಿ, ಒಳ್ಳೆ ಬಿಸ್ನೆಸ್ ನಡೀಲಿ. ಹಿಂಗ ಏನೋ ಫೋನ್ ತಗೊಂಡೆ ಅಂತ? ಮೊನ್ನೆ ತಗೊಂಡೆ ಮಾವ. ಅಂದ್ರೆ ಸ್ವಲ್ಪ ನನ್ ಕೆಲ್ಸಕ್ಕೂ ಬೇಕಾಗಿತ್ತ. ಆಮೇಲೆ ಕಸ್ಟಮರ್ಸ್ ಸ್ವಲ್ಪ ಹೈ ಕ್ವಾಲಿಟಿ ಇದ್ದವರೇ ಬರ್ತಾರ ಜಾಸ್ತಿ. ಅವ್ರಿದ್ರಿಗೆಲ್ಲ ಒಂದ್ ಒಳ್ಳೆ ಫೋನ್ ಇರ್ಲಿ ಅಂತ ತಗೊಂಡೆ. ಆಗ್ಲಿ ಬಿಡು, ಅದಕ್ಕೇನಂತ ದುಡಿತಿ. ಖಾಲಿ ಪೀಲಿ ಕೆಲ್ಸಕ್ಕೆ ಹೋಗ್ಲಾರ್ದ ಮಾಡ್ಲಾರ್ದ ಏನಿಲ್ಲ ಎತ್ತಿಲ್ಲ, ₹1 ಆದ ಇಲ್ದರ ಕೈಯಾಗೆ ಫೋನ್ ಇರ್ತಾವ. ಎಂತ ಬೇಕಂತ ಫೋನ್ ಅದು ಅವ್ರವ್ವ ಅಪ್ಪನ ರೊಕ್ಕದಾಗ ತಗೊಂಡಿರ್ತಾರ. ನೀ ಕಷ್ಟಪಟ್ಟು ದುಡಿತಾ ಇದಿ, ದುಡಿದು ನಿನ್ನ ದುಡ್ನಾಗ ನೀ ತಗೊಂಡಿ, ಅದ್ರಾಗ ಏನ್ ತಪ್ಪೈತೆ? ಏನು ತಪ್ಪಿಲ್ಲ, ತಲಿನೇ ಕೆಡ್ಸ್ಕೊಬೇಡ. ಯಾರಿಗಪ್ಪ ಹೇಳಕತ್ತೀರಿ ಮಾತ? ಅದು ನಾನು ಅಲ್ಲಿ ಬರಾತಿದ್ ನೋಡಿ. ಯಾಕವಾ? ನಾನ್ ಸತ್ಯವಾಗ್ಲೂ ನಿನಗಂತೂ ಹೇಳಲೇ ಇಲ್ಲ ಈ ಮಾತು ಅಲ್ವಾ? ನಾನ ಈಕೆ ಅಶ್ವಿನಿಗೆ ಮಾತಾಡತಿದ್ದೆ, ಆಕಿ ಒಂದ್ ಇರ್ಲಿ ಅಂತ ತಗೊಂಡೇನ್ ಮಾವ ಅಂದ್ಲಲ್ಲ, ಅದಕ್ಕೆ ಇರ್ಲಿ ಬಿಡವ, ಅದ್ರಾಗ ಏನೈತಿ ತಪ್ಪು? ತಗೊಂಡಿದ್ದೆ ಏನ್ ಕೆಟ್ಟದ್ದನ, ಒಳ್ಳೇದಾತ್ ಬಿಡವಾ ತಗೊಂಡಿದ್ದು ಅಂತ ಇದು ಅಶ್ವಿನಿಗೆ ಹೇಳಾತಿದ್ ನಾನ್ ನಿನಗ ಅಂದೇ ಇಲ್ಲ. ಅಲ್ಲ, ನೀನೇನ್ ಈಕಿ ಅಶ್ವಿನಿ ತರದ್ದು ನಂಗೆ ₹1.5 ಲಕ್ಷ ಫೋನ್ ಬೇಕು, ₹2 ಲಕ್ಷ ಫೋನ್ ಬೇಕು ಅಂದಿಯನ? ಪಾಪ ಒಂದ್ ಯಾವ್ದೋ ಇಟ್ಕೊಂಡಿಯಲ್ಲ, ಅದ ನಿನಗೆ ಯಾಕಂದ್ಲಿ? ಅಷ್ಟು ಈಗಿನ ಕಾಲದಾಗ ಕಾಲೇಜ್ ಹೋಗೋರೆಲ್ಲ ಇಟ್ಕೊಂತಾರ. ಆಹಾ, ಏನಿದು ಮಾವ ಸೊಸಿ ಪಾಪ ಅಲ್ಲಮ್ಮೋ, ಅದೇನ ಕೆಲಸ ಮಾಡಕತ್ತಾಳ, ನೀವ್ ಆರಾಮ ಮಾತಾಡ್ಕೊಂತ ಕುಂತೀರಿ. ಇಲ್ಲ ರೀ, ನಾನು ಇಷ್ಟೊತ್ತಲ್ಲೇ ಇದ್ದೆ, ಈಗ ಬಂದಿದ್ದೆ. ಅಪ್ಪ, ನಂಗೊಂದ್ ಹೊಸ ಫೋನ್ ಬೇಕು. ಆಗ್ಲೇ ಒಡದೆ ಅದನ್ನ ಕೆಡವಿದೆ, ಹಾಳು ಮಾಡಿದೆ ಅದನ್ನ ಫೋನ್. ಅದನ್ನ ತಗೊಂಡ್ ಇನ್ನೂ 1 ವರ್ಷ ಆಗಿತ್ತು ನೋಡು, ಆಗ್ಲೇ ಫೋನ್ ಹಾಳು ಮಾಡಿದೆ. ಅದ್ ಹೆಂಗ ನೀನ್ ಇದು ಮಾಡ್ತಿ? ಜೋಪಾನಾಗ ಇಟ್ಕೊಳಕ್ ಆಗಂಗಿಲ್ಲ ಫೋನ್? ಯೋ ದೇವ್ರೆ, ನಾನ್ ತಗೊಂಡ 4 ವರ್ಷ ಆದ ಫೋನ್, ಇನ್ನೂ ಮಟ್ಟ ಇದನ್ನೇ ಯೂಸ್ ಮಾಡ್ತಾ ಇದೀನಿ. ನೀನ್ 1 ವರ್ಷಕ್ಕೊಂದು 2 ವರ್ಷಕ್ಕೊಂದು ಫೋನ್ ನಿನ್ಗ. ಆ ಫೋನ್ ಏನು ಆಗಿಲ್ಲ, ಚಲೋನೇ ಐತಿ, ನಾನೇನು ಹೊಡೆದಾಕಿಲ್ಲ, ನೆಟ್ಟಗೆ ಐತಿ. ನಂಗೆ ಆ ಫೋನ್ ಬೇಡ, ನಂಗೊಂದು ಚಲೋದು ಅಪ್ಪ. ನಂಗೊಂದು iPhone 17 Pro Max ಐತಲ್ಲ, ಅದು ಬೇಕು. ಏನೇ ನಂದಿನಿ, ಎಂತದ Pro Max ಅಂತ ಫೋನ್ ಬೇಕಾ? ಅವಶ್ಯಕತೆ ಏನೈತಿ ಈಗ? ಹಂಗ ಕೇಳವ, ಅದನ್ನ ಹೇಳಾಕತ್ತಿರದ. ಖಾಲಿ ಪೀಲಿ ನನ್ ಕಡೆನೆ ನಾನ ಇನ್ನು ಅದು ನಂದು ಹಳೇದ್ 12 ಏನ್ ಅದೇ ಇನ್ನು ಇಟ್ಕೊಂಡದೇನ್ ನಾನು. ಈಕಿಗೆ 17 Pro Max ಬೇಕಂತ. ನಿನಗೇನ ಬೇಡ ಆಗೈತೆ, ಅದಕ್ಕೆ ಇಟ್ಕೊಂಡದಿ ಅದನ್ನೇ. iPhone 12 ನನಗ್ ಹಂಗಲ್ಲ, ನನಗ್ ಬೇಕು, ಅದಕ್ಕೆ ತಗೊಳಕತ್ತೇನೆ. ಏನು ನೀನ್ ಹೆಂಡತಿ ತಗೊಂಡಾಳ, ಅವಾಗ ಸುಮ್ಮನಿದ್ದಿ. ನಂಗೆ ಯಾಕಪ್ಪ ನೀನ್ ಹಿಂಗ ಅನ್ನಕತ್ತಿ? ಓಹೋ, ಹೆಂಡತಿ ತಗೋಬಹುದು, ತಂಗಿ ತಗೋಬಾರ್ದಲ್ಲ ಮಾವ. ಇಲ್ಲಿ ನಾನು ಯಾರ್ದೋ ದುಡ್ಡಲ್ಲಿ ತಗೊಂಡಿಲ್ಲ, ಕಷ್ಟಪಟ್ಟು ದುಡಿತಾ ಇದ್ದೀನಿ, ಅವಶ್ಯಕತೆ ಐತಿ, ತಗೊಂಡೇನಿ. ಆಯ್ತಾಯ್ತು ಅಶ್ವಿನಿ, ನೀನ್ ಸಮಾಧಾನಾಗಿರವ. ನಂದಿನಿ, ಯಾಕೆ ಹೆಂಗ್ ಮಾಡಕತ್ತಿ? ಅಲ್ಲ, ಈಗ ಒಂದ್ ಫೋನ್ ಐತಿ, ಅದು ಏನಾಗಿಲ್ಲ, 1 ವರ್ಷ ಆಗೈತಿ, ಈಗ ತಗೊಂಡ ಅದನ್ನ ಯಾಕೆ ಬೇಡ ಅನ್ನಕತ್ತಿ ನೀನು? ಅಷ್ಟು ಚಲೋ ಫೋನ್ ಇರತ್ಲೆ ಇನ್ನೊಂದ್ ಫೋನ್ ಬೇಕನ್ ನಿಂಗ? ನೋಡ್ ನಾ ಹೇಳಾಕತ್ತೀನಿ ಕೇಳ, ಬೇಡ ಬಾಯ್ ಮುಚ್ಕೊಂಡು ಅದಿರೋ ಫೋನ್ ಯೂಸ್ ಮಾಡ್ಕೋ. ಈಗ ಸುಮ್ನೆ ಆಟ ಅಲ್ಲ, ಏನ್ ಫೋನ್ ಅಂದ್ರೆ ಏನ್ ಲೆಕ್ಕ ಇಲ್ಲ ಅದಕ್ಕೆ. ನಂಗ್ ಬೇಕು ಅಷ್ಟೇ. ನೀವು ಕೊಡ್ಸಲ್ಲ ಅಂತಂದ್ರೆ ಬೇಡ, ನಾನು ಬದುಕಿರಂಗಿಲ್ಲ, ಬೇಡ ಸುಮ್ನೆ ಸತ್ತೋಕಿನತ್ತಾಗ ನೀವೇ ಆರಾಮಾಗಿರ್ರಿ, ಎಲ್ಲದಕ್ಕೂ ಹಿಂಗೆ ಅಂತೀರಿ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಏನ್ ಆತಂತೆ ನನ್ನ ತಗ. ನಿನ್ನ ಸುಮ್ನಿರೆ, ಒಳ್ಳೆ ಚಲೋ ಮಾತಾಡಕತ್ತಿ, ಹೇಳ ಸತ್ತೋಕೊಳಂತಿಕೆ. ಏನ್ ಆಟಚ್ಚೇನ? ಏರಿ, ಅದ್ ಯಾ ಫೋನ ಕೊಡಸ್ರಿ ಕೊಲೆ ತಗ. ಅವ ₹1.5 ಲಕ್ಷ ಫೋನ್ ಅವ, ಅದು ಈಗ ಅವಶ್ಯಕತೆ ಐತಿ ಆಕಿ ಕೊಡ್ಸದ. ಈಗ ಅಶ್ವಿನಿ ತಗೊಂಡಾಳ ಅಂದ್ರೆ ಆಕಿ ಕೆಲ್ಸ ಮಾಡ್ತಾಳ, ಆಕಿಗ ಅದ ಅವಶ್ಯಕತೆ ಐತಿ ತಗೋಳ್ಳಕ. ಎದಕ್ಕವ ಈಕಿಗೆ ಅದ ಅಷ್ಟೊಂದು ತುಟ್ಟಿ ಫೋನ್? ₹1.5 ಲಕ್ಷ ಖಾಲಿ ಪೀಲಿ ಅಲ್ಲನ, ಅದ್ರಾಗ ಬೇರೆ ಮದ್ವಿ ಮಾಡ್ಬೇಕು ಅನ್ಕೊಂಡೇವಿ. ಎಲ್ಲ ಈ ತರ ಹಾಳಗಚ್ಚಂದ್ರೆ ನೀನು ಒಬ್ಬ ಅಣ್ಣ, ಎಲ್ಲದಕ್ಕೂ ಹಿಂಗ್ ಮಾಡ್ತಿ, ಎಲ್ಲದಕ್ಕೂ. ನಿನಗೆ ಒಟ್ನಾಗ ನಾ ಖುಷಿಯಾಗಿರೋದು ಇಷ್ಟ ಇಲ್ಲ. ನೋಡ್ ಮಾತ್ ನೋಡಕಿದ್ ಹೆಂಗ್ ಮಾತಾಡ್ತಾಳಕಿ. ನಂಗೆ ಸಿಟ್ಟು ಬರೋದಿಲ್ಲ ಬಾ, ನೀನೇ ಹೇಳ ನೋಡೋಣ. ಖುಷಿಯಾಗಿರೋದು ಇಷ್ಟ ಇಲ್ಲಂತೆ, ಖಾಲಿ ಪೀಲಿ ಈಗ ಯಾಕೆ ಅವಶ್ಯಕತೆ ಇಲ್ಲ ಅಂದಲ್ಲ, ಅದಕ್ಕಷ್ಟು ಸಿಟ್ಟು ಬರ್ತೈತೆ ಆಕಿಗೆ. ಅಲ್ಲ, ₹1.5 ಲಕ್ಷ ಅಂತಲ್ಲ, ಏನ್ ಬುದ್ಧಿಗಿಡದಿ ಹುಡುಗಿ ನೀನು? ₹1.5 ಲಕ್ಷ ಫೋನ್ ಅಂದ್ರೆ ಏನ್ ಸುಮ್ನೆ ಹಾಕತ್ತೇನ? ಅಷ್ಟು ತುಟ್ಟಿ ಫೋನ್ ಎದಕ್ ಬೇಕು ಹೇಳಂಗಾರ ನೋಡ. ನಾವ್ ಅನ್ನೋದು ಒಂದ್ ರೀತಿ ಅರ್ಥನೇ ಐತಿ ತಗ. ಅಲ್ಲ, ₹1.5 ಲಕ್ಷ ಕೊಟ್ಟು ಯಾರ ಫೋನ್ ತಗೋತಾರನ? ಒಂದ್ ತೊಲಿ ಬಂಗಾರ ಬರ್ತತೆ ಹುಡುಗಿ, ಆರಾಮ ಬಂಗಾರ ತಗೋ, ಇನ್ನೂ ಬೇಕಾರೆ ಏನಾರ ಹಾಕೊಳವಂತೆ. ಅದನ್ ಬಿಟ್ಟು ಫೋನ್ ತಗೋತೀನಿ ಅಂತೆಲ್ಲ, ಇದಕ್ಕೆ ಏನ್ ಹೇಳೋದಂತೆ? ನಾನು ಸ್ವಲ್ಪ ತಿಳುವಳಿಕೆ ಇರ್ಬೇಕಪ್ಪ. ಯಾರಿಗ್ ಬೇಕವ ನಕ್ಲೆಸ್? ನಂಗೆ ಯಾವ ನಕ್ಲೆಸ್ ಬೇಡ, ಅವ ನನ್ಗೆ ಅರ್ಜೆಂಟ್ ಐತಿ, ಅದಕ್ಕೋಸ್ಕರ ನಂಗ್ ಬೇಕು. ಅಯ್ಯೋ ದೇವ್ರೆ, ಅವಶ್ಯಕತೆ ಏನೈತೆ? ಐತಲ್ಲ ಫೋನ್, ಮಾತಾಡಕ್ಕಿಲ್ಲ ಅಂದ್ರೆ ಒಂದ್ ಮಾತು. ಅವ ಮತ್ತೇನು ಅಲ್ಲ, ಅಶ್ವಿನಿ ತಗೊಂಡ್ಲಲ್ಲ, ಅದಕ್ಕ ತಗೋಬೇಕು ಅಂತ ಹಠ ಹಿಡ್ದಾಳ ಅಷ್ಟೇ ಈಕಿ. ಅಣ್ಣ ನೋಡ, ನೀ ಎಲ್ಲದಕ್ಕೂ ಮಾತಾಡಬೇಡ. ಆಕಿ ತಗೊಂಡ್ರೇನು ಬಿಟ್ರೇನು ನನಗೆ? ಆಕಿ ನಾನು ಫೋನ್ಗೋಸ್ಕರ ಕೇಳಲಿಲ್ಲ,
ಒಬ್ಬಕಿನ್ ಬೆಟ್ ಮಾಡೋದೈತಿ. ಅವ್ರೆಲ್ಲ ಚಲೋ ಇದ್ರ ಫೋನ್ ಎಲ್ಲ ತಗೊಂಡ್ಬಂದಿರ್ತಾರ, ಚಲೋ ಚಲೋ ಇದು ಅದಾರ. ನಾನ್ ಇಂತ ಫೋನ್ ತಗೊಂಡ್ ಹೋಗ್ಲನ? ನನ್ ಫೋನಿಗೆ ಕೊಡೋದಾರ ಎಷ್ಟ್ ಕೊಟ್ಟೈತಿ? 22,000 ರೂಪಾಯಿ ಫೋನ್. ಅದು ಬರೀ ಸಾದಾ ಸಟ್ಟು. ಅದನ್ನ ತಗೊಂಡ್ ಹೋಗ್ಬೇಕನ್ ನಾನು? ಅವ್ರೆಲ್ಲ ಎಷ್ಟ್ ಕಾಸ್ಟ್ಲಿ ಫೋನ್ ತಂದಿರ್ತಾರ ಗೊತ್ತನ? ಇವತ್ ನನ್ ಫ್ರೆಂಡ್ ಒಬ್ಬಕಿ ಅದ್ ಯಾವ್ದೋ ಫೋಟೋ ತೆಗ್ದಿದ್ದನ್ ಕಳ್ಸಿದ್ಲು. ಅದ್ರ ಕೆಳಗ ಫೋಟೋದಿದ್ದು ಅದು ಮೊಬೈಲ್ ಹೆಸರು ಕ್ಯಾಪ್ಚರ್ ಆಗಿತ್ತಲ್ಲ, ಅದ್ ಯಾವ್ದದು ಎಂತದದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಗೊತ್ತನ? ಅಷ್ಟು ತುಟ್ಟಿ ಫೋನ್ ಎಲ್ಲ ಅವ್ರ ಕಡೆನೂ ಅದಾವ, ನಮ್ ಕಡೆ ಮಾತ್ರ ಇಲ್ಲ. ನಂಗ ಅದೆಲ್ಲ ಗೊತ್ತಿಲ್ಲ, ನಂಗ್ ಬೇಡ, ಫೋನ್ ಬೇಕಷ್ಟೇ. ಅದ್ ಯಾವ ಫ್ರೆಂಡ್ ಅದ? ನೋಡ್ತೀನಿ ನಡಿ. ಹಂಗಾರ ಎಲ್ಲಾರ್ ಕೈಯಾಗೂ ಅಷ್ಟು ಕಾಸ್ಟ್ಲಿ ಮೊಬೈಲ್ ಅದಾವನ ನೋಡ್ತೀನಿ. ಬೇಡ, ನೀನೇನ್ ಬರೋದು? ನಾ ಒಬ್ಬಕ್ಕೆ ಹೋಗ್ತೀನಿ. ನನ್ ಫ್ರೆಂಡಿನ ಬೆಟ್ಟ ನೀ ಯಾಕೆ ಬರ್ಬೇಕ? ಫೋನ್ ಕೊಡ್ಸಲ್ಲ ನೀಗ? ಬಟ್ ಎಲ್ಲದಕ್ಕೂ ಹಿಂಗ ಅನ್ನೋದು. ಒಂದ್ ಏನಾರ ತಗೋಬೇಕು ಅಂದಾಗ ಕೊಡಂಗಿಲ್ಲ. ಅಲ್ಲ ತಡಿಯ ಇಲ್ಲೇ. ಏನ್ ಹುಡುಗಪ್ಪ, ಏನ್ರಿ ಕೊಡಿಸ್ತೀರನ? ಹಿಂಗ್ ಕೇಳಿದ್ದನ್ ಕೊಡ್ಸೇ ಅರ್ಧ ಹಾಳಾಗ್ಯಾಳಕಿ. ಏನ ಅವಶ್ಯಕತೆ ಇದ್ರೆ ಮಾಡ್ಬೇಕು ಸಾವಿತ್ರ, ಸುಮ್ನೆ ಮಾಡಕ್ ಹೋಗ್ಬಾರ್ದು ಅವನ್ನೆಲ್ಲ. ಈಗ ಏನ್ ಅವಶ್ಯಕತೆ ಐತಿ ನೀನೇ ಹೇಳಂಗಾರ ನೋಡೋಣ. ಫೋನ್ ಅವಶ್ಯಕತೆ ಐತ ಆಕಿಗೆ? ಇಲ್ಲ, ಯಾಕೆ ಸುಮ್ನೆ ಕೊಡಿಸ್ಬೇಕು? ಆಕಿಗೇನ ಬುದ್ಧಿ ಇಲ್ಲ ಕೇಳ್ತಾಳ ಅಂತಂದ್ರೆ? ಅಲ್ಲ, ಈಗ ಅಶ್ವಿನಿ ತಗೊಂಡಿದ್ದ ಆಕಿ ಕೆಲ್ಸಕ್ ಬೇಕು ತಗೊಂಡಾಳ. ಇದಕ್ಕೆ ಈಕಿಗೆ ಕಾಲೇಜ್ಗೆ ಹೋಗಂದ್ರೆ ಹೋಗಲ್ಲ ಅಂತಾಳ, ಮನ್ಯಾಗೆ ಇರ್ತಾಳ 3 ಹೊತ್ತು, ಎಲ್ಲೂ ಹೋಗಂಗಿಲ್ಲ. ಈಗ ಮೊದ್ಲಿ ನಂಗೆ ಅವಾಗ ಫ್ರೆಂಡ್ಸ್ ಭೇಟಿ ಹಾಕೋಕ ಅಷ್ಟೇ. ಆ ಫ್ರೆಂಡ್ಸ್ ಭೇಟಿ ಆಗಕ್ ಸಾಕ ಕೈಯಾಗಿರೋ ಮೊಬೈಲೇ. ಏನ್ ಆಕಿಗೆ ಜವಾಬ್ದಾರಿ ಐತನ? ಹಾಳಟ್ಟಿ ವ್ಯವಹಾರ ಮಾಡ್ತಾಳ ನೋಡಿದ್ರೆ, ವರ್ಷಕ್ಕೊಂದ್ ಫೋನ್ ಹೊಡೆದ್ ಹಾಕ್ತಿರ್ತಾಳ. ಸಾಕ್, ಅದಕ್ಕೆಲ್ಲ ಕಮಿಸ್ ರೇಟಿನ್ ಸೆಟ್ ಕೊಡ್ಸಿರೋದಕ್ಕಿಗೆ ಹೊಡೆದ್ರು ಹೊಡ್ಕೊಳಕತ್ತಾಗ ಅಂತ ಹೇಳಿ ತುಟ್ಟಿ ಮೊಬೈಲ್ ಕೊಡ್ಸಿ ಅದನ್ನ ಒಂದ್ ವಾರದಾಗ ಒಂದ್ ವರ್ಷದಾಗ ಕೇಳಿ ಹೊಡೆದ್ ಹಾಕಿಲ್ಲ ಅಂದ್ರೆ ಎಷ್ಟು ಹೊಟ್ಟಿ ಉರಿತೈತಿ ಗೊತ್ತಾ? ಸುಮ್ನಿರ. ಮುಂದಿನ ಭಾನುವಾರ ಒಂದ್ ಒಳ್ಳೆ ಸಂಬಂಧ ಬರಕ್ ಹೇಳೇನಿ, ಬರ್ತಾರ. ಬಂದ್ ನೋಡ್ಕೊಂಡು ಹೋದ್ರು ಅಂದ್ರೆ ಇಷ್ಟ ಆತು ಅಂದ್ರೆ ಫಿಕ್ಸ್ ಮಾಡಿದ್ರ ಆತು ಅನ್ಕೊಂಡೇನಿ. ಅಶ್ವಿನಿ, ಒಂಚೂರು ಬಾರವ, ಚಪಾತಿ ಉದ್ಕೊಡು, ನಾ ಬೇಯಿಸ್ತೇನೆ. ಏನ್ರಿ ಯಾರ ಅಡಿಗೆ ಮಾಡೋರ್ನ ಕೆಲಸದವ್ರನ್ನ ನೋಡು ಅಂದಿದ್ನಲ್ಲ, ಏನಾಗ್ತದ? ಅಯ್ಯೋ, ಹಂಗ ಅಂದ ತಕ್ಷಣ ಸಿಗ್ತಾರ ಅಶ್ವಿನಿ, ನೀನೇ ಹೇಳ ನೋಡೋಣ. ಆ ಕೆಲಸದವ್ರು ಸಿಗೋದು ಎಷ್ಟು ಕಷ್ಟ ಐತಿ ಅಂದ್ರೆ ಅದ್ ಹೇಳಕ್ಕಾಗಲ್ಲ ಬಿಡು, ಅಷ್ಟು ಕಷ್ಟ ಆಯ್ತದ. ನಮ್ ಫ್ಯಾಕ್ಟ್ರಿಗೆ ಸ್ವಲ್ಪ ಮಂದಿಗೆ ಹೇಳಿ ಇಟ್ಟೇನಿ, ನೋಡೋಣ. ಅವ್ರು ಹೇಳ್ತೀನಿ ಅಂದಾರ, ನಾಳೆ ಇನ್ನೊಂದ್ಸಲ ಕೇಳ್ತೇನೆ. ಏನ ನೋಡಪ್ಪ, ನೀ ಯಾರ ನೋಡ್ಕೊ, ಆದ್ರೆ ಸ್ವಚ್ಛ ಇರ್ಬೇಕು, ಕೈ ಬಾಯಿ ಸುದ್ದಿರ್ಬೇಕು. ಏನ ಆಮ್ಯಾಗ ದಿನಾ ಜಳಕ ಮಾಡೇ ಬರ್ಬೇಕು. ಯಾತ್ರ ಪಿತ್ರಿ ಬಂದ್ರೆ ನಾವ್ ಒಳಗ್ ಬಿಟ್ಕೊಳ್ಳೋದಲ್ಲ ಅಷ್ಟೇ. ಅದು ಅಲ್ದೆ ನಮ್ಗೆ ಯಾರ್ಯಾರ ಮಾಡಿ ತಿನ್ನಕ್ಕೂ ಇಷ್ಟ ಆಗಲ್ಲ. ಆದ್ರೆ ಏನ್ ಮಾಡ್ಬೇಕು? ನಾವ್ ಬೇರೆ ದೇವರಿಗೆ ಬೆಳಗ್ಗೆ ಅಡಿಗೆ ಆಗತ್ಲೆ ಎಡಿ ಹಿಡಿಯ ಅಭ್ಯಾಸ. ಇವ್ರ ಕೈಗೆಲ್ಲ ಮಾಡಿಸಿ ದೇವ್ರಿಗೆ ಎಡಿ ಹಿಡಿಲ್ಲ ನಾನು. ಎತ್ತೆತ್ತಾಗ ಅಡ್ಡಾಡ್ ಬಂದಿರ್ತಾರೋ ಏನೋ, ಎತ್ತ ಜಳಕ ಮಾಡಿರ್ತಾವೋ ಇಲ್ಲೋ, ನಾನಾದ್ರೂ ಜಳಕ ಮಾಡಿ ಮಡಿಯಿಂದ ಎಡಿ ಹಿಡಿತೇನೆ. ಏನ್ ನೋಡತ್ತ, ನಾನು ಎಂದು ತಿಂದಕ್ಕೆಲ್ಲ ಮತ್ತೊಬ್ರು ಯಾರೋ ಮಾಡಿದ್ ಕೈಯಂದ ಇವತ್ತ ಅದನ್ನ ತಿನ್ನ ಬಾಳೆ ಆಗೈತ. ನೋಡು, ಆಕಿ ಬರ್ಲಿ, ಬಂದಿನ ಮಾತಾಡಿ ಆಕಿ ಬೇಕೋ ಬೇಡ ಹೇಳ್ತೇನೆ. ಹಂಗ್ ಮಾಡ್ಲಿಕ್ಕೆ ಚಲೋ ಆತ್ ತಗೋ. ಬೆಳಿಗ್ಗೆ ಹೋಗೋತ್ ನಮ್ಮ ಮನೆ ದಾಟೆ ಹೋಲೆ, ನಾ ಕವರಿಗೆ ಹಾಕಿ ಇಟ್ಬಿಡ್ತೇನೆ. ಏನಂತಿ? ಹಂಗ್ ಮಾಡ. ಏನ ಶಾಂತಕ, ಮೊನ್ನೆನ ತಮಿಳ್ನಾಡಿಗೆ ಹೋಗಿದ್ರಂತೆ? ಜೋರೈತ್ ಬಿಡವ ನಿಮ್ ಟ್ರಿಪ್. ಅಲ್ಲೆಲ್ಲ ನೋಡ್ ನಾವು ಬೆಳಗ್ಲಿ ಬಂಸಮುದ್ರ, ಇಲ್ಲೇ ಇದು ಯಾವ್ದು ಕರಡಿಕೊಪ್ಪ, ಇದು ಯಾವ್ದು ಕಲ್ಗಟ್ಗಿ, ಕಪ್ಲಿಕೊಪ್ಪ, ಅದು ಇದು ಹುಲಿಗೂರು ಅಂತ ಅಡ್ಡಾಡ್ಕೊಂತದೀವಿ. ನೀನ್ ನೋಡಿದ್ರು ತಮಿಳ್ನಾಡಿಗೆ ಹೋಗಿ ಬಂದ್ರಿ. ಎಲ್ಲಾ ನಸೀಬ್ ನೋಡ ಶಾಂತಕ, ಮತ್ತೇನಿಲ್ಲ. ಅಲ್ಲ, ಈ ಕೂಟ್ಗಣ್ಣು ಮಾಡ್ಕೊಂಡು ನೀನು ಹೋಗಿದ್ದೆ ಬೇಮ್ಮ? ಅಲ್ಲಲ್ಲ, ಕಣ್ಣು ಆಪರೇಷನ್ ಆದ್ಮೇಲೆ ಡಾಕ್ಟರ್ ಭಾಳ ಇದು ಮಾಡ್ಬಿಡ ಅಂದಿದ್ರು. ನೀನು ಅವನ್ನೆಲ್ಲ ಅಡ್ಡಾಡ್ ನೋಡಿ ಬಂದೇನ? ಬಾರಿ ಬಿಡು, ಒಟ್ಟು ಅಂತೂ ನೋಡಿ ಬಂದೇನ? ನಾ ಬಾಡೆ ಅದೇನ್ ಕುಟ್ಗಣ್ಣ ಮಾಡ್ಕೊಂಡ್ ಅಂತ ಕೇಳ್ತಿ, ಅಲ್ಕಟ್ಟ ಬಾಡೆ. ಹೋಗ್ಲಿ ಬಿಡ್ಬೆ. ಹೆಂಗಿದ್ದು ಶಾಂತಕ? ಏನೋ ಗುಡಿ ಗುಂಡಾರ ಭಾಳ ನೋಡಿದ್ರಂತಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಒಂದೊಂದು ಗುಡಿ ಯಾರ ನೋಡ್ಬೇಕು. ಅಯ್ಯೋ ಇನ್ನೊಂದು, ಅಯ್ಯೋ ನೀನ್ ಹೇಳೋದು ಬರ್ತದಲ್ಲ, ಅಲ್ಲಿ ಆ ಕಂಚಿ ಕಾಮಾಕ್ಷಿ ಗುಡಿಗೆ ಹೋಗಿದ್ವಲ್ಲ, ನಾವು ಹೋಗಿ ಪಾಳೆ ಹಚ್ಚಿದ್ವಿ. ಪಾಳೆ ಹಚ್ಚುತ್ತಿದ್ದಂಗ, ಪಾಳೆ ಅಂದ್ರೆ ಬಾಳ ಇದ್ದಿದ್ದಿಲ್ಲ, ಬ್ಯಾರಿಕೇಡ್ನ ಒಳಗೆ ಹೋದ್ವಿ. ಅಲ್ಲೇ ರಾಜ್ಬಿ ಶೆಟ್ಟಿ ಅದಲ್ಲ ಶಾಂತಕ, ರಾಜ್ಬಿ ಶೆಟ್ಟಿ, ಈ ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ನಾ ಕನ್ಫ್ಯೂಜ್ ಯಾವತ್ತಾಗ. ಮೊನ್ನೆ ಬಂದಿದ್ದ ರಾಜ್ಬಿ ಶೆಟ್ಟಿ, ಆ ಸೂಪ್ರಮ್ ಪಿಕ್ಚರ್ ಮಾಡಿದ್ರಲ್ಲ ಅವ್ರು. ನೋಡ್ಲಾ ಅವ್ರು. ಅಯ್ಯೋ ದೇವ್ರಿ, ಅವ್ರು ನಾವ್ ಹಿಂಗ್ ಬ್ಯಾರಿಕೇಡ್ನ ನಿಂತೇವಿ, ಹಿಂಗ್ ಬಾಜುಕ್ ಒಬ್ರು ಯಾರ್ಯಾರಿಲ್ಲ ಅವ್ರ ಜೊತೆಗೆ. ಅಂದ್ರೆ ಒಂದ್ ಹೆಣ್ಮಗಳು, ಒಬ್ರು ಯಾರೋ ಗಂಡ್ಮಗ ಅದಾರ. ಅವ್ರು ಯಾರು ನಮ್ಗೆ ಗೊತ್ತಿಲ್ಲ. 3 ಮಂದಿ ಅದ್ರಾಗ ಒಬ್ರ ಹಿಂಗ್ ನಡ್ಕೊಂಡು ಹೊಂಟಿದ್ರು. ನಾನ್ ನೋಡಿಲ್ಲ, ನಿಮ್ ಗೌಡ್ರು ನೋಡ್ಯಾರ. ಗೌಡ್ರು ನೋಡಿ ಅಲ್ಲೋಡ ಸೂಪ್ರಮ್ ಪಿಕ್ಚರ್ನಾಗ ಆಕ್ಟಿಂಗ್ ಮಾಡಿ ರಾಜ್ಬಿ ಶೆಟ್ಟಿ ಎಲ್ಲ ಅಂದ್ರ ಯಾರು ಅಂತ ನೋಡ್ದೆ. ಅಯ್ಯೋ ಹೌದಲ್ರಿ ಅಂತ ಖುಷಿ ಆಗ್ಬಿಟ್ಟತಿ. ಏನ್ ಮಾಡ್ತಿ, ಫೋನು ಹೊರಗೆ ಎಲ್ಲ ಸ್ವಿಚ್ ಆಫ್ ಮಾಡಿಸಿ ಒಳಗೆ ಕಳಿಸ್ಬಿಟ್ಟಾರ. ಇಡಿಯ ಮಾಡಿ ಅಂದ್ರೆ ಫೋನ್ ಇಲ್ಲ, ಕೂಕುಂತ ಏನ್ ನಿಂದಿರ್ತಿ, ಅವ್ರು ಏನ್ ತಿಳ್ಕೊಳಂಗಿಲ್ಲ. ಅಯ್ಯೋ ಖುಷಿ ಆಗ್ಬಿಡ್ತು. ಸುಮ್ಮನಾದ್ವಿ, ಬರೇ ಹೋಗು ಮಟ ನೋಡಿ ಎಲ್ಲಾ ದರ್ಶನ ಮುಗಿತಿದ್ದಂಗ ಅಯ್ಯೋ ನಾವು ಹೊರಗೆ ಎಲ್ಲರೂ ಸಿಕ್ಕರೆ ಸಾಕಪ್ಪ ಅಂತೇಳಿ ಅನ್ಕೋಂತ ಕಾಮಾಕ್ಷಿ ದೊಡ್ಡ ದೇವಸ್ಥಾನ ನೋಡ್ತಕ್ಕದಿತ್ತು ಬಿಡು. ನೋಡಿ ಖುಷಿಯಿಂದ ನಾನಾತ ಇವ್ರಾತ ಎಲ್ಲರೂ ಹೊರಗೆ ಬಂದ್ರು. ಆ ಕಡೆ ಎಲ್ಲ ಒಂದು ರೌಂಡ್ ಹೊಡೆದು ನೋಡಿದ್ವಿ. ಗುಡಿಯಾಗ ಎಲ್ಲೂ ಕಾಣ್ಲಾರ್ದಂಗ ದಾರ ಬಗಲಾಗ ಹೊರಗೆ ಬಂದ ಅಲ್ಲೇ ನಿಂಬೆ ಹಣ್ಣಿನ ಸೋಡಾನರ ಕುಡಿಯೋಣ, ಯಾಕಂದ್ರೆ ಸುಸ್ತಾಗಕತ್ತ ತಡಿ ಅಂತೇಳಿ ಕುಡಿಯಾಕಂತೇಳಿ ನಿಂತಾಗ ಏನೋ ಮಾಡ್ಕೊಂತ ಹಿಂಗೆ ಕಣ್ಣಾಸಿದೆ. ಅಕ್ಕಡೆ ಅಂದ್ರೆ
ಹಿಂಗ ಉದ್ದುದ್ದಕ್ಕೆ ದ್ವಾರ ಬಾಗಿಲು 4 ಇರ್ತಾವಲ್ಲ, 4 ಮೂಲಿಗೆ ಒಂದೊಂದು ಓಣಿಗತೆ ಇರ್ತದಪ್ಪ. ಅದು ಅಲ್ಲೇ ಮುಂದಕತ ಕಂಡುಬಿಟ್ರು. ಬಿಳೆ ಅಂಗಿ, ಬಿಳೆ ದೋತ್ರ, ಇಷ್ಟು ಗಡ್ಡ, ತಲೆ ಮ್ಯಾಗ ಕೂದ್ಲಿಲ್ಲ. ಗೊತ್ತಾಗ್ಬಿಡ್ತತ್ ಮನುಷ್ಯಾಗ. ಇವ್ರೀ ರಾಜ್ವಿ ಶೆಟ್ಟಿ ಅಂದೆ ಅನ್ನತ್ಲೆ ಇವರು. ನಾನು ಓಡಿ ಹೋದಿ ನೋಡು, ಓಡಿ ಹೋಗತ್ಲೆ ಇವರು. ಅಯ್ಯೋ ಪಾಪ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ ಪುಣ್ಯಾತ್ಮ. ಅಯ್ಯಯ್ಯೋ ಹಂಗ ಪಟಕ್ಕನ ನನ್ನ ಇದು ಕನಸನ ಎತ್ಕೊಂಡು ಉಪ್ಪ ಕೊಟ್ಟು ಒಂದು ಕಿಸ್ ಕೊಡು ಅಂತೇಳಿ ಆಕಿ ಕಡೆಯನ್ನು ಕಿಸ್ ಕೊಡಿಸ್ಕೊಂಡು, ಅಯ್ಯೋ ಖುಷಿ ಖುಷಿ ಅಂದ್ರೆ ಖುಷಿ ಖುಷಿ. ನನಗೆ ಶೇಕ್ ಹ್ಯಾಂಡ್ ಕೊಟ್ಟು ನನ್ನ ಗಂಡಿಗೂ ಕೈಗೆಲ್ಲ ಇದು ಮಾಡಿ ಎಷ್ಟು ಪ್ರೀತಿಯಿಂದ ಮಾತಾಡಿಸಿ, ಮತ್ತು ಅವೇ ಒಂದೆರಡು ಫೋಟೋ ಗಿಟ್ಟ ತಕ್ಕೊಂಡ್ವಿ. ತೋರಿಸ್ತೇನೆ ತಡಿ. ಆಮ್ಯಾಗ ಫೋಟೋ ಗಿಟ್ಟ ತಕ್ಕೊಂಡು ಮಾತಾಡಿಸಿ ಅತ್ತಾಗಿಂದ ಅದು ಯಾವ್ದ ಏಕಂಬರನಾಥೇಶ್ವರ ಅಂತೇಳಿ ಇನ್ನೊಂದು ಗುಡಿ ಇತ್ತು, ಅಲ್ಲಿ ಹೋದಿ ಅಷ್ಟ್ರು. ಇವರು ಹೋದ್ರು ಬಿಡಿ ಇವ್ರ ಪಾಡಿಗೆ. ಅಲ್ಲಿ ಹೋಗ್ತೇವಿ, ಅಲ್ಲಿನೂ ಅದಾರ. ಏನ್ ಮಾಡ್ತಿ, ನನ್ನ ಇದ್ರಿಗೆ ನಿಂತಾರ. ಒಂದ್ಸಲ ಕೈ ಕುಲಿಕಿ ಮಾತಾಡಾಗೈತಿ, ಹೊಳ ಮಾತಾಡ್ಸೋದನ್ನ ಮಾತಾಡ್ಲಿಲ್ಲ. ದೂರಿಂದ ನೋಡಿ ಇಡಿಯೋ ಮಾಡ್ಕೊಂಡ್ವಿ. ಅವಾಗ ಫೋನ್ ಚಾಲು ಇತ್ತಾ, ಇಡಿಯೋ ಮಾಡ್ಕೊಂಡ್ವಿ. ಅಲ್ಲಿನೂ ಇದ್ರು. ಅಯ್ಯೋ ಎಷ್ಟು ಖುಷಿ ಆತಂತಿ ನೋಡಿ. ಒಂದೊಂದು ಗುಡಿಯರ ನೋಡ್ಬೇಕು, ಅಷ್ಟು ಚಂದದವು. ಕಂಚಿ ಕಾಮಾಕ್ಷಿ ತಗೋ, ಮಧುರೆ ಮೀನಾಕ್ಷಿ ತಗೋ, ರಾಮೇಶ್ವರ ತಗೋ, ಆಮೇಲೆ ಯಾವ್ದು ಅವು ಎಂತವೆ ಜಂಬುಕೇಶ್ವರ, ಏಕಂಬರನಾಥೇಶ್ವರ, ಅಜಂತ ಎಲ್ಲೋರ, ಆಮೇಲೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಅಯ್ಯೋ ಹೆಸರುಗಳು ಒಂದೊಂದು. ಆಮೇಲೆ ಇದು ಜಲಕಂಠೇಶ್ವರ, ಆಮೇಲೆ ಯಾವ್ದದು ಮಸ್ತಿ ಯಾವ್ಯಾವ ಓದಿವ. ಅವು ಬಹಳ ನೋಡಿವಲ್ಲ, ಹಂಗಾಗಿ ಲಕ್ಷ್ಯ ಆಗೋದಿಲ್ಲ ನೋಡವು. ಸುಮಾರು ಗುಡಿಗಳು ನೋಡಿದ್ವಿ ಬಿಡು. ಅಯ್ಯೋ ಶಾಂತಕ್ಕ, ಅಜಂತ ಎಲ್ಲೋರ ಅಲ್ಲ, ಅದು ಮರಾಠರದಾಗಿರೋದು. ನಾ ಎಲ್ಲಂದನಿ, ನಾನು ಅದೇ ಅಂದಿದ್ದೆ. ಅದು ಯಾವ್ದೋ ವೈಜಯಂತ ಯಾವ್ದದು ಎಲ್ಲೇ ಹೋಗಿದ್ವಲ್ಲ, 80,000 kg ವಜ್ಜಿ ಇರೋದು ಗೋಪುರ ಇಟ್ಟಾರಲ್ಲ ಕಲ್ಲಿಂದು, ಅದನ್ನ ಹೇಳಿದ್ದು. ನೋಡು ಅಂದಿಲ್ಲ ಅಂತಿ. ತಡಿ, ಜನನ ಹೇಳ್ತಾರ ನೀ ಅಂದಿ ಇಲ್ಲ ಅಂತೇಳಿ. ಯು ಡೋಂಟ್ ನೋ ಗಿರ್ಜಿ, ಕೇಳಿಂಗು ರಾಂಗು. ನಾನ್ ಟೆಲ್ಲಿಂಗು. ಇದು ಯಾವ್ದದ ಅಜಂತ ಅಲ್ಲಲ್ಲ, ತಾಂಜಾವೂರು. ನೋಡು ಈಗ ಬಂತಿಲ್ಲ ನಿನ್ ಬಾಯಾಗ ಅಜಂತ ಅಂತೇಳಿ. ಅಜಂತ ಅಲ್ ಬಿಡ ಆಮಾಸಿ, ತಾಂಜಾವೂರ್ ಅಂತೇಳಿ. ಅಯ್ಯೋ ಎಂತೆಂತ ಗುಡಿಲ, 50 ಎಕರೆದಾಗ 30 ಎಕರೆ 20 ಎಕರೆ 10 ಎಕರೆ ಅಂತಂತ ಗುಡಿ, ಅಷ್ಟಷ್ಟು ಎಕರೆದಾಗದಾವು. ಅದ್ರಾಗ ಈ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಯ್ಯೋ ನೋಡ್ತಕ್ಕದಿತ್ತಪ್ಪ. ಅದೇನದು ಎಂತದ್ದು 12 ಗೋಪುರ. ಅಯ್ಯೋ ನೋಡಿ ಬೆರ್ಗಾಗ್ಬಿಟ್ಟೆ ಬಿಡು ನಾನು. ಅಷ್ಟು ಚಂದ ಐತಿ ಗೊತ್ತನ, ಭಾರಿ ಅದಾವ. ಅಯ್ಯೋ ಅವ್ನು ಹಂಗೆ ನೋಡ್ಕೊಂತೊಂಡ್ರೆ ತಮಿಳ್ನಾಡಿನ ಹೊರಗೆ ಬರಂಗಿಲ್ಲ ಬಿಡು, ಅಟ್ಟದಾವು. ಆದರೂ ಇಷ್ಟಂತೂ ನೋಡಿ ಬಂದೇವಿ. ಸದ್ಯ ನಮ್ಮ ಕೈಲಿ ಎಷ್ಟು ಅಕ್ಕವ ಅಷ್ಟು ಒಂದು 6 ದಿನದಾಗ 8 ದಿನದಾಗ ನೋಡಿ ಬಂದಿವಪ್ಪ. ಅಲ್ಲ ಶಾಂತಕ್ಕ, ನಮ್ಮ ದೋಸ್ತ ಒಬ್ಬವ UPMP ಹೋಗಿ ಬಂದಿದ್ದ. ಅವ ಊಟ ಏನೋ ಸರಿ ಇಲ್ಲ, ಊಟದ ಬರೀ ಸ್ವೀಟ್ ತಿಂತಾರಪ್ಪ ಮರಯ. ಎಲ್ಲಿ ನೋಡಿದ್ರು ಬರೀ ಉಂಡಿ, ಈ ಜಾಮನ್ನು, ಬ್ರೆಡ್, ಇದು ಪಕೋಡ, ಸಮೋಸ, ಅವು ಬೆಳಿಗ್ಗೆ ನಾಷ್ಟಕ್ಕೆ ಪವ್ವ ಅಂತೇಳಿ ಅವಲಕ್ಕಿ, ಅದ್ರ ಮ್ಯಾಗ ಕಾಳಿನ ಪಲ್ಯದ ರಸ ಕೊಡ್ತಾರ. UPMPದಾಗ ಆ ಊಟದ ಬರೋಬ್ಬರಿ ಆಗಲ್ಲ ಅಂದಿದ್ದ. ಇಲ್ಲಿ ಹೆಂಗೆ ಮತ್ತು ಊಟದ್ದೆಲ್ಲ ಭರ್ಪೂರ್ ಇತ್ತಾ? ಪರೋಟ ಎಲ್ಲ ಸಿಕ್ತಿತ್ತಂತಲ್ಲ, ಇಲ್ಲಿ ಚಲೋ ಸಿಕ್ತಾ? ಇಲ್ಲಿ ಊಟದ ಏನು ತೊಂದರೆ ಇಲ್ಲ, ಸಾರಾರ ಅಷ್ಟು ರುಚಿಯಾಗಿರ್ತದೆ ನೋಡ್ಲ. ಕೊಬ್ಬರಿ ಚಟ್ನಿ ಎಲ್ಲ ಮುಂದೆ ತಂದು ಬಕೆಟ್ ಹಿಂಗೆ 4ರದ ಒಂದು ಬಟ್ಲು ಬರ್ತದಲ್ಲ, ಅದನ್ನ ಇಟ್ಟ ಬಿಡ್ತಾರೆ ನೋಡು. ಆದ್ರೆ ಒಂದೇ ಏನಪ್ಪ ಅಂದ್ರೆ 11 ಗಂಟೆ ಮಟ ಇಡ್ಲಿ, ದೋಸೆ, ಪುರಿ, ಪೊಂಗಲ್ಲು ಸಿಗ್ತಾವ್. ಏನು ತೊಂದರೆ ಇಲ್ಲ. ಬೆಳಿಗ್ಗೆ 11 ಗಂಟೆ ಮಟ ನಾಷ್ಟಾದ್ದು ಇವೆಲ್ಲ ಸಿಗ್ತಾವ್. ಆದ್ರೆ 11 ಗಂಟೆ ಮೇಲೆ ಹೋದ್ರೆ ಬರೇ ಊಟ. ನಿನಗೆ ಇಡ್ಲಿ ದಾಸಿ ಏನು ಕೊಡುದಿಲ್ಲ, ಏನು ಇಲ್ಲ ಅಂತ ಕುಲ್ಲ ಹೇಳ್ಬಿಡ್ತಾರ ಅವರು. ಮತ್ತೆ 5 ಮಿನಿಟ್ಲೆ ಹೆಚ್ಚು ಕಮ್ಮಿ ಆಗಂಗಿಲ್ಲ. 11 ಗಂಟೆ ಲಾಸ್ಟ್ ಬಂದ್ ಬರೇ ಊಟ. ಸೌತ್ ಇಂಡಿಯಾ ಮೀಲ್ಸ್ ಊಟ ಇರ್ತೈತಿ, ಅದನ್ನ ಉಣ್ಬೇಕು ನೀ ಅಷ್ಟೇ. ಅದು 3:30 ಮಟ ಇರ್ತೈತಿ. ಮತ್ತೆ ಅದನ್ನು ಏನು ಚೆಂತನ ರಾತ್ರಿ ಮಟ ಕೊಡ್ತಾರಂತ ಮಾಡಿ ಏನು ಇಲ್ಲ, 3:30 ಮಟ ಅಷ್ಟೇ. 11 ಗಂಟೆಯಿಂದ 3:30 ಮಟ. ಆಮೇಲೆ 3:30 ಮ್ಯಾಲ ಹೋದಿ ಮತ್ತು ಇಡ್ಲಿ, ದಾಸಿ, ಪುರಿ, ಪೊಂಗಲ್ಲು, ಇವ ಚಟ್ನಿ, ವಡಾ ಇಂಥವು ಇರ್ತಾವ. ಮತ್ತು ನಾಷ್ಟದ ಐಟಮ್ ರಾತ್ರಿ ಅದನ್ನ ತಿಂತಾರ ಮರಿ. ಆ ಹೋಟೆಲ್ನ ನೋಡಿದ್ವಲ್ಲ, ಅದ ಇಡ್ಲಿ ಸಾಂಬಾರನ್ನ ತಿಂತಿರ್ತಾರ. ನಮ್ಗೆ ಇಲ್ಲಿ ರೊಟ್ಟಿ ಪಟ್ಟಿ ಚಪಾತಿ ತಿಂದ್ರುಡ ಅಲ್ಲಿ ಸಿಗ್ತಾವ. ಪರೋಟ ಗಿರೋಟ ಎಲ್ಲ ಕೇಳಿದ್ರು ಕೊಡ್ತಾರ. ಆದ್ರೆ ಬೇರೆ ಬೇರೆ ತಗೋಬೇಕು. ಮತ್ತೆ ಒಟ್ಟು ನೋಡು, ಊಟದ ಮಾತ್ರ ಸಿಸ್ಟಮ್ ರುಚಿ ಇರ್ತತಿ. ಹೊಟ್ಟೆ ತುಂಬ ತಿನ್ಬೋದು. ಕಡಿಮೆನೂ ರೇಟ್, ಹಂಗೇನು ಭಾಳ ಹುಯಿ ಅಂತಿಲ್ಲ. 100 ರೂಪಾಯಿ ಊಟ, ಹೊಟ್ಟೆ ತುಂಬ ಊಟ. ಅನ್ನ ನೀಡ್ತಾರ. ಅನ್ನ ಮತ್ತು 4 ಸಲ ನೀಡಿಸ್ಕೋ, 2 ಸಲ ನೀಡಿಸ್ಕೋ. ಹೊಟ್ಟೆ ತುಂಬ ಅನ್ನ, ಕೇಳಿದಷ್ಟು ಸಾಂಬಾರ, ಪಲ್ಯ ಎಲ್ಲ ಕೊಡ್ತಾರೆ ನೋಡು. ಏನೂ ಚಿಂತಿಲ್ಲ. 100 ರೂಪಾಯಿ. ಇಡ್ಲಿನೂ ಅಷ್ಟೇ. ಕೆಲವೊಂದು ಕಡೆ 25 ರೂಪಾಯಿ 30 ರೂಪಾಯಿ ಐತಿ, ಕೆಲವೊಂದು ಕಡೆ 55 ರೂಪಾಯಿ ಐತಿ. ದೊಡ್ಡ ಹೋಟೆಲ್ ಆದ್ರೆ ಅಡ್ಡಿಲ್ಲ, ತುಟ್ಟಿಲ್ಲ. ಹೌದಣ್ಣ ಶಾಂತಕ್ಕ, ತಡಿಯಂಗ ನನ್ನ ಹೆಂಡತಿ ಕರ್ಕೊಂಡು ನನ್ನ ಮಕ್ಳು ಕರ್ಕೊಂಡು ಒಂದ್ಸಲ ಹೋಗಿ ಬಂದ್ಬಿಡ್ತೇನೆ. ಯಾಕೆ ನನಗೂ ಭಾಳ ಅನಿಸ್ತಾ ಐತಿ ಎಲ್ಲರ 4 ದಿನ ಹೋಗಿ ಬರ್ಬೇಕಂತೇಳಿ. ಈ ಗ್ಯಾಸ್ ಎಲ್ಲ ಒಂದು ಶಾಂತಕ್ಕ, ಗ್ಯಾಸ್ ಬೇರೆ ಇಲ್ಲ, ಹೋಟೆಲ್ಗಳೆಲ್ಲ ಬಂದಾಗಿವು ಅನ್ನಕತ್ತಾರಲ್ಲ, ಮತ್ತೆ ಹೆಂಗೆ ಮಾಡಿದ್ರಿ? ಇಲ್ಲ ಅಮಾಸಿ, ಎಲ್ಲ ಹೋಟ್ಲು ಚಾಲು ಅದಾವು. ಕೆಲವೊಂದು ಸಣ್ಣ ಹೋಟ್ಲು ಇರ್ತಾವಲ್ಲ, ಅವರೆಲ್ಲ ಮತ್ತೆ ಬಂದ್ ಮಾಡ್ಯಾರ. ಈಗ ಸದ್ಯಕ್ಕೆ ಸಿಲಿಂಡರ್ ಬರೋದು ಮನೆಗೆ ಅಂತ ಕೊಡ್ತಿರ್ತಾರ. ಆಮೇಲೆ ಅಷ್ಟು ಗಾಡ ಸಿಲಿಂಡರ್ ಬೇಕಂತ ತಕ್ಷಣ ಸಿಗ್ಬಲ್ತಾರ. ಮನಿಗಳಿಗೆ ಬಳಕೆ ಮಾಡಕ್ಕೆ ಸಿಲಿಂಡರ್ ಬರಾಕತ್ತಾವ ಆರಾಮ. ದೊಡ್ಡ ಹೋಟ್ಲಿಗಳಿಗೂ ಅವ್ರಿಗೂ ಸಿಕ್ಕತ್ತಪ್ಪ, ಚಾಲು ಮಾಡ್ಯಾರ. ಕೆಲವ್ರಂತೂ ಒಲಿಲಿ ಹಚ್ಚಿ ಅಡಿಗೆ ಮಾಡಿ ನೀಡ್ತಾ ಇದಾರ. ಎಲ್ಲ ಕಡೆ ಚಾಲು ಅದಾವು. ಕೆಲವೊಂದು ಸಣ್ಣ ಹೋಟ್ಲ್ ಇರ್ತಾವಲ್ಲ, ಅವೆಲ್ಲ ಬಂದಾಗ್ಯಾವ ಸದ್ಯಕ್ಕೆ ಮಟ್ಟಿಗೆ. ಮತ್ತೆ ಸಿಲಿಂಡರ್ ಸಿಗಕ್ಕೆ ಶುರು ಆಗತ್ತೆ, ಮತ್ತೆ ಚಾಲು ಮಾಡ್ತಾರ. ಅದಲ್ಲ, ಈ ಮನ್ಯಾಗ ಕೆಂಪು ಸಿಲಿಂಡರ್ ಇರ್ತಾವಲ್ಲ, ಕಮರ್ಷಿಯಲ್ ಅಂತ ಬರೋದು ಬಿಟ್ಟು ಮನ್ಯಾಗ ಸಿಲಿಂಡರ್ ಹಚ್ಚಿ ಅಡಿಗೆ ಮಾಡ್ತಿರ್ತಾರ.
ಮಂದಿ ಅಂತವರೆಲ್ಲ ಬಂದ್ ಮಾಡ್ಯಾರ. ಸಣ್ಣ ಸಣ್ಣ ಡಬ್ಬಿ ಅಂಗಡಿ ಇರ್ತಾರಲ್ಲ, ಸಣ್ಣ ಪ್ರಮಾಣದ ಹೋಟ್ಲ್, ಅವ್ರು ಬಂದ್ ಮಾಡ್ಯಾರ. ಮತ್ತೆ ಅವೆಲ್ಲ ಸಿಗ್ಬೇಕಲ್ಲ, ಕಮರ್ಷಿಯಲ್ ಸಿಗ್ತಾದವ್ ಕೆಲವೊಬ್ರಿಗೆ. ಆಮೇಲೆ ದೊಡ್ಡ ದೊಡ್ಡ ಹೋಟೆಲ್ ಅವರೆಲ್ಲ ಭಾರಿ ಬಂದೋಬಸ್ತ್ ಮಾಡ್ಕೊಂಡಾರ, ಅವ್ರಿಗೆಲ್ಲ ಸಿಗತ್ತಾವ. ಅಡಿಗೆನೂ ಮಸ್ತ್ ಮಸ್ತ್ ಐತಿ. ಅದ್ಯಾವ್ದು ಇದು ಸರವಣ ಭವನ್ ಅಂತೇಳಿ, ಅಡಿಯಾರ ಆನಂದ್ ಭವನ್ ಅಂತೇಳಿ. ಇವ್ರ ಕಡೆ ಎಲ್ಲ ಊಟ ಚಲೋ ಐತಪ್ಪ, ಭಾರಿ. ಅಲ್ಲಿ ಊಟದ ಸಾಲ್ಟೇಜೇ ಆಗಿಲ್ಲ. ಬೇಕಂತಂಗ ಊಟ ಐತಿ. ಎಲ್ಲ ಹೋಟ್ಲೆಲ್ಲ ತೆಗ್ದಾವ, ಏನ್ ತೊಂದ್ರೆ ಇಲ್ಲ ಬಿಡ್ಲ. ಎಲ್ಲೆಲ್ಲ ಕೆಲವೊಂದ್ ಕಡೆ ಬಂದಾಗ್ಯಾವ ಅಷ್ಟೇ, ಎಲ್ಲ ತೆಗ್ದಾವ. ಒಂದ್ 100ರಾಗ ಒಂದು 30% ಬಂದಾಗ್ಯಾವ, ಒಂದು 30 ಯಾಕಪ್ಪ 40% ಬಂದಾಗ್ಯಾವ ಅನ್ಕೋ. ಒಂದು 60% ಹೋಟ್ಲ್ ಎಲ್ಲ ತೆಗ್ದಾವ್, ದೊಡ್ಡ ದೊಡ್ಡ ಹೋಟ್ಲ್ ಎಲ್ಲ ತೆಗ್ದಾವ್. ಚಲೋ ಆತ್ ಬಿಡ ಶಾಂತಕ್ಕ, ನೀ ಹೇಳಿದ್ದು ಹೋಗಿ ಬರ್ತೀನಿ ತಡಿ. ನಮ್ಮ ಜೀವನದಾಗ ಏನೈತೆ ಶಾಂತಕ್ಕ ನೋಡೇ ಬಂದ್ಬಿಡ್ತೇನೆ ನಾನು, ನನ್ನ ಹೆಂಡತಿ ಮಕ್ಳು ಕರ್ಕೊಂಡು ಹೋಗಿ ಬಾರ ಲಡ್ದುಲಾಟೆನ ಸಾಯವ ಮುದುಕಿ. ನಾನ್ ನೋಡಿ ಬಂದೆ, ನೀನ್ ಯಾವಾಗ ನೋಡುದು? ಮಕ್ಳು ಸಾಲಿ ಸೂಟಿ ಕೊಟ್ಟತ್, ಈಗ ಎಕ್ಸಾಮ್ ಮುಗಿದು ಮತ್ ಸಾಲಿದ್ದಾಗ ಹೋಗಕ್ಕಾಗಲ್ಲ. ಈಗ 2 ತಿಂಗಳು ಸೂಟಿ ಇರ್ತತಲ್ಲ, ಪಟ ಪಟ ಮಕ್ಳು ಕರ್ಕೊಂಡು ಹೋಗಿ ಬಾ ಅಡ್ಡಾಡ್ಕೊಂಡು ಪಾಪ.